ರಾಮಾಯಣ ಡೇ 14 ಭರತನ ಪಾದುಕಾ ಪಟ್ಟಾಭಿಷೇಕ ಮತ್ತು ನಂದಿಗ್ರಾಮವಾಸ. ಚಿತ್ರಕೂಟದಲ್ಲಿ ಅಣ್ಣ ರಾಮನಿಂದ ಪಾದುಕೆಯನ್ನು ಪಡೆದುಕೊಂಡ ನಂತರ ಭರತನು ಭಾರವಾದ ಹೃದಯದೊಂದಿಗೆ ಅಯೋಧ್ಯೆಯತ್ತ ಪ್ರಯಾಣ ಪ್ರಾರಂಭಿಸುತ್ತಾನೆ. ಅವನ ಮನಸ್ಸಿನಲ್ಲಿ ಒಂದೇ ಚಿಂತನೆ: ನಾನು ರಾಜನಲ್ಲ, ನಾನು ಕೇವಲ ರಾಮನ ಸೇವಕ. ಅಯೋಧ್ಯೆಗೆ ಮರಳಿದ ಭರತ. ಅಯೋಧ್ಯೆಗೆ ತಲುಪಿದಾಗ ನಗರವು ಇನ್ನೂ ದುಃಖದ ನೆರಳಿನಲ್ಲಿ ಮುಳುಗಿರುತ್ತದೆ. ಜನರು ಭರತನನ್ನು ರಾಜನಾಗಿ ಸ್ವಾಗತಿಸಲು ಸಿದ್ಧರಾಗಿರುತ್ತಾರೆ. ಆದರೆ ಭರತನು ಸ್ಪಷ್ಟವಾಗಿ ಹೇಳುತ್ತಾನೆ: ನಾನು ಈ ಸಿಂಹಾಸನಕ್ಕೆ ಅರ್ಹನಲ್ಲ, ಇದು ನನ್ನ ಅಣ್ಣ ರಾಮನದ್ದು ಮಾತ್ರ. ಪಾದುಕಾ ಪಟ್ಟಾಭಿಷೇಕ. ಭರತನು ಒಂದು ಅದ್ಭುತ ನಿರ್ಧಾರ ಕೈಗೊಳ್ಳುತ್ತಾನೆ. ರಾಜಸಭೆಯಲ್ಲಿ ಎಲ್ಲಾ ಮಂತ್ರಿಗಳು ಮತ್ತು ಪ್ರಜೆಗಳ ಸಮ್ಮುಖದಲ್ಲಿ ರಾಮನ ಪಾದುಕೆಯನ್ನು ಸಿಂಹಾಸನದ ಮೇಲೆ ಇಡಲಾಗುತ್ತದೆ. ಅದನ್ನು ರಾಜನಂತೆ ಗೌರವಿಸಿ ಪಾದುಕಾ ಪಟ್ಟಾಭಿಷೇಕ ನೆರವೇರಿಸಲಾಗುತ್ತದೆ. ಇದು ಒಂದು ಅಪರೂಪದ ಘಟನೆ. ಚಪ್ಪಲಿಯನ್ನು ರಾಜನ ಪ್ರತಿನಿಧಿಯಾಗಿ ಆರಾಧಿಸುವುದು. ನಂದಿಗ್ರಾಮದ ತಪಸ್ವಿ ಜೀವನ. ಭರತನು ಅರಮನೆಯಲ್ಲಿಲ್ಲ. ಅವನು ನಂದಿಗ್ರಾಮದಲ್ಲಿ ವಾಸಿಸಲು ತೀರ್ಮಾನಿಸುತ್ತಾನೆ. ಅವನು ರಾಜಮರ್ಯಾದೆ, ವೈಭವ ಎಲ್ಲವನ್ನೂ ತ್ಯಜಿಸುತ್ತಾನೆ. ಸರಳ ವಸ್ತ್ರ ಧರಿಸುತ್ತಾನೆ. ನೆಲದ ಮೇಲೆ ನಿದ್ರೆ ಮಾಡುತ್ತಾನೆ. ತಪಸ್ವಿಯಂತೆ ಜೀವನ ನಡೆಸುತ್ತಾನೆ. ಅವನಿಗೆ ಒಂದು ಗುರಿ ಮಾತ್ರ: ರಾಮನ ಮರಳುವವರೆಗೆ ಧರ್ಮವನ್ನು ಕಾಪಾಡುವುದು. ಆಡಳಿತದಲ್ಲಿ ಭರತನ ಧರ್ಮ. ಭರತನು ರಾಜ್ಯವನ್ನು ಆಡಿಸುತ್ತಾನೆ, ಆದರೆ ತನ್ನ ಹೆಸರಿನಲ್ಲಿಯಲ್ಲ. ಪ್ರತಿ ನಿರ್ಧಾರಕ್ಕೂ ಮುಂಚೆ ಅವನು ಯೋಚಿಸುತ್ತಾನೆ: ಈ ಸಂದರ್ಭದಲ್ಲಿ ರಾಮನು ಏನು ಮಾಡುತ್ತಿದ್ದ? ಅವನ ಆಡಳಿತ ನ್ಯಾಯ, ಧರ್ಮ ಮತ್ತು ಕರುಣೆಯಿಂದ ಕೂಡಿರುತ್ತದೆ. ಅವನು ತನ್ನನ್ನು ರಾಜನೆಂದು ಕರೆಯುವುದಿಲ್ಲ, ರಾಮನ ಪ್ರತಿನಿಧಿಯೆಂದೇ ಗುರುತಿಸಿಕೊಳ್ಳುತ್ತಾನೆ. 14 ವರ್ಷದ ನಿರೀಕ್ಷೆ. ಪ್ರತಿದಿನವೂ ಭರತನಿಗೆ ಪರೀಕ್ಷೆಯಂತೆ. ಅವನು ದಿನಗಳನ್ನು ಎಣಿಸುತ್ತಾನೆ. ರಾಮನ ಮರಳುವ ದಿನದ ನಿರೀಕ್ಷೆಯಲ್ಲಿ ಬದುಕುತ್ತಾನೆ. ಅವನ ಪ್ರೀತಿ, ನಿಷ್ಠೆ ಮತ್ತು ತ್ಯಾಗ ಸಹೋದರ ಪ್ರೀತಿಯ ಶ್ರೇಷ್ಠ ಉದಾಹರಣೆಯಾಗುತ್ತದೆ. ಈ ಘಟನೆಯ ಸಂದೇಶ: ನಿಜವಾದ ನಾಯಕತ್ವ ಎಂದರೆ ಅಧಿಕಾರವಲ್ಲ, ಸೇವೆ. ಧರ್ಮ ಮತ್ತು ವಾಗ್ದಾನ ಯಾವ ಪರಿಸ್ಥಿತಿಯಲ್ಲೂ ಪಾಲಿಸಬೇಕು. ನಿಜವಾದ ಪ್ರೀತಿಯೆಂದರೆ ತ್ಯಾಗ ಮತ್ತು ನಿಷ್ಠೆ.